ಜೀವವುಳ್ಳ ಕರ್ತನೆ, ಉದ್ಧಾರಕನೇ, ಅವಶ್ಯಕತೆಗಳನ್ನು ಅವಕಾಶಗಳನ್ನು ಕೊಡುವಂಥ ದೇವರೇ, ನಮ್ಮ ತಪ್ಪುಗಳನ್ನು ವಿಫಲತೆಗಳನ್ನು ಈ ಹೊತ್ತಲ್ಲಿ ನಾವು ಅರಿಕೆ ಮಾಡುವಾಗ ವಾಕ್ಯದ ಮೂಲಕ ನಮ್ಮನ್ನು ಬಲಪಡಿಸಿ ಸಮಾಧಾನಗೊಳಿಸು ಎಂಬುದಾಗಿ ಈ ಹೊತ್ತಿನ ವಾಕ್ಯದ ಮೂಲಕವಾಗಿ ನಮ್ಮ ತಪ್ಪುಗಳನ್ನು ನಾವು ಅರಿತುಕೊಂಡು ಪಾಪಕ್ಕೆ ಬೆನ್ನು ಹಾಕಿ ನಿನ್ನ ಕಡೆಗೆ ಮುಖ ಮಾಡಿ ಓಟವನ್ನು ಓಡುವಂತೆ ನಿನ್ನ ಸಹಾಯಕನ ಮೂಲಕ ಈ ಹೊತ್ತಿನ ವೇಳೆಯಲ್ಲಿ ನಮ್ಮನ್ನು ತುಂಬಿಸಬೇಕೆಂದು ಯೇಸು ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ಕರ್ತನೆ, ಆಮೆನ್. ಇನ್ನೊಂದು ಶುಭ ಸಂಜೆಯ ವೇಳೆಯಲ್ಲಿ ನಿಮ್ಮನ್ನು ವಾಕ್ಯಗಳ ಮೂಲಕವಾಗಿ ಸಂಧಿಸಲು, ವಾಕ್ಯದ ಮೂಲಕವಾಗಿ ಬಲಪಡಿಸಲು ನಾನು ಅತ್ಯಂತ ಸಂತೋಷವುಳ್ಳವನಾಗಿದ್ದೇನೆ. ಕರ್ತನು ಈ ವಾಕ್ಯದ ಸೇವೆಯಲ್ಲಿ ನನ್ನನ್ನು ಉನ್ನತವಾಗಿ ನಡೆಸುತ್ತಿರುವುದಕ್ಕಾಗಿ ನಾನು ಸ್ತೋತ್ರವನ್ನು ಸಲ್ಲಿಸ್ತೇನೆ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ಕಳೆದ ಬುಧವಾರ ನಾವು ಯೆಹೋಶುವನ ಬಗ್ಗೆ, ಆತನ ನಾಯಕತ್ವ, ಆತನ ಮುನ್ನಡೆಸುವಿಕೆ ಮತ್ತು ಆತನಿಗೆ ದೇವರು ದಯಪಾಲಿಸಿಕೊಟ್ಟಂಥ ವಾಗ್ದಾನಗಳ ಬಗ್ಗೆ ಕೇಳುತ್ತಾ ಇದ್ದೆವು. ಯೆಹೋಶುವನಿಗೆ ದೇವರು ಮಾಡಿದಂಥ ದೊಡ್ಡದಾದಂಥ ಕಾರ್ಯ ಏನಂದರೆ, ಇಸ್ರಾಯೇಲರನ್ನು ನಡೆಸುವಂಥ ಜವಾಬ್ದಾರಿಯಲ್ಲಿ ಧೈರ್ಯದಾಯಕ ಆತ್ಮವನ್ನು ಕೊಟ್ಟಿದ್ದು ಎಂಬುದಾಗಿ. ಈ ದಿನ ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಆ ವ್ಯಕ್ತಿ ಬಹಳ ಶ್ರೇಷ್ಠವಾದಂಥ ಮತ್ತು ಹೆಸರುಗೊಂಡಂಥ ವ್ಯಕ್ತಿ, ದೇವರು ಆರಿಸಿಕೊಂಡಂಥ ವ್ಯಕ್ತಿ, ದೇವರ ಕಾರ್ಯಗಳಿಗೋಸ್ಕರ ಪ್ರತಿಷ್ಠಿತನಾದಂಥ ವ್ಯಕ್ತಿ, ದೇವರ ಬಾಯಿಯಾಗಿ ಮೋಶೆಗೆ ಸಹಾಯವನ್ನು ಮಾಡಿದಂಥ ವ್ಯಕ್ತಿ, ಅದು ಇನ್ಯಾರೂ ಅಲ್ಲ, ಮೋಶೆಯ ಅಣ್ಣನಾದಂಥ ಆರೋನ. ಈ ದಿನ ನಾವು ದೇವರ ವಾಕ್ಯದ ಪ್ರಸ್ತಾಪದಲ್ಲಿ ಫೇಲ್ಯೂರ್ಸ್ ಆಫ್ ಎ ಹೈ ಪ್ರೀಸ್ಟ್ ಎಂಬುದಾಗಿ ನೋಡಲಿಕ್ಕಿದ್ದೇವೆ. ಮುಖ್ಯ ಯಾಜಕನ ಅಥವಾ ಮಹಾಯಾಜಕನ ವಿಫಲತೆಗಳು ಎಂಬುದಾಗಿ. ಇದಕ್ಕೋಸ್ಕರ ನೇಮಕವಾದಂಥ ದೇವರ ವಾಕ್ಯವನ್ನು ಕೇಳಿಸಿಕೊಂಡಿದ್ದೇವೆ. ವಿಮೋಚನಾ ಕಾಂಡ ಪುಸ್ತಕದ 32ನೇ ಅಧ್ಯಾಯದ ವಚನ 1ರಿಂದ 8 ಭಾಗ ಮತ್ತು ಇಡೀ 32ನೇ ಅಧ್ಯಾಯವನ್ನು ಸಂಪೂರ್ಣವಾಗಿ ನಾವು ಓದುವುದಾದರೆ ಈ ಕಾರ್ಯಗಳ ಬಗ್ಗೆ, ಆರೋನನ ವಿಫಲತೆಯ ಬಗ್ಗೆ, ಆರೋನ ಮಾಡಿದಂಥ ತಪ್ಪಿನ ಬಗ್ಗೆ ನಾವು ಕಂಡುಕೊಳ್ತೇವೆ. ಸಮಾಜದಲ್ಲಿ ಮತ್ತು ಸಭೆಯಲ್ಲಿ, ಸಮುದಾಯದಲ್ಲಿ ದೊಡ್ಡ ಜವಾಬ್ದಾರಿಗಳನ್ನು, ಕರ್ತವ್ಯಗಳನ್ನು ಹೊಂದಿರುವವರು ವಿಫಲರಾಗಬಾರದು, ಅವರು ಸೋಲಬಾರದು. ಒಬ್ಬ ಮುಖ್ಯವಾದಂಥ ವ್ಯಕ್ತಿ ವಿಫಲನಾದರೆ ಅವನನ್ನು ಹಿಂಬಾಲಿಸುವಂಥ ಇಡೀ ಸಮುದಾಯ, ಅವನನ್ನು ನಂಬಿರುವಂಥ ಇಡೀ ಗುಂಪು, ಅವನನ್ನು ಆತುಕೊಂಡಿರುವಂಥ ಜನರು ಸೋಲುತ್ತಾರೆ. ಒಬ್ಬ ವ್ಯಕ್ತಿಯ ಸೋಲು ಎಲ್ಲರನ್ನ ಬೀಳಿಸುವುದಕ್ಕೆ, ಎಲ್ಲರನ್ನ ಸೋಲಿಸುವುದಕ್ಕೆ ಕಾರಣವಾಗುತ್ತದೆ. ಆದುದರಿಂದ ಈ ಸಮಾಜದಲ್ಲಿ, ಸಭೆಯಲ್ಲಿ ದೊಡ್ಡ ದೊಡ್ಡ ಜವಾಬ್ದಾರಿ ಕರ್ತವ್ಯಗಳನ್ನು ಹೊತ್ತುಕೊಂಡಿರುವಂಥವರು ಬಹಳ ಜಾಗೃತೆಯಿಂದ, ಬಹಳ ಎಚ್ಚರಿಕೆಯಿಂದ ಮುಂದೆ ಹೋಗಬೇಕು, ಕಾರ್ಯಪ್ರವೃತ್ತರಾಗಬೇಕು. ಕೀರ್ತನಗಾರ ಇದನ್ನು ಚಂದವಾದ ರೂಪಕದ ಮೂಲಕವಾಗಿ ಹೇಳ್ತಾನೆ. ಈ ದೊಡ್ಡ ದೊಡ್ಡ ಜವಾಬ್ದಾರಿಗಳನ್ನು ಹೊತ್ತುಕೊಂಡಿರುವಂಥವರು ಯಾವ ರೀತಿ ಇರಬೇಕು ಅಂತ ಹೇಳಿದರೆ, ಕೀರ್ತನಗಾರ ಹೇಳ್ತಾನೆ, ಅವರು ಸರ್ಪಗಳಂತೆ ಜಾಣರು, ಪಾರಿವಾಳಗಳಂತೆ ನಿಷ್ಕಪಟಿಗಳು ಆಗಿರಬೇಕು ಎಂಬುದಾಗಿ. ಬರುವಂಥ ಪರಿಸ್ಥಿತಿಗಳನ್ನು ನಿಭಾಯಿಸುವುದಕ್ಕೆ ಜಾಣತ್ವ ಅಥವಾ ಪ್ರೆಸೆನ್ಸ್ ಆಫ್ ಮೈಂಡ್ ಎನ್ನುವಂಥದ್ದು, ಎಲ್ಲವನ್ನು ನಿಭಾಯಿಸುವಂಥ ಶಕ್ತಿ ಸಾಮರ್ಥ್ಯಗಳು, ತಿಳುವಳಿಕೆ, ಜ್ಞಾನಗಳು ಖಂಡಿತವಾಗಿ ಬೇಕು. ಅದೇ ವೇಳೆ ಎಲ್ಲ ವಿಷಯಗಳಲ್ಲಿ ನಿಷ್ಕಳಂಕರಾಗಿ ಕಂಡುಬರುವಂಥ ದೇವರ ನೀತಿಯನ್ನು ಹಿಡ್ಕೊಂಡು ಬಾಳುವಂಥ ನಂಬಿಕೆಯೂ ಕೂಡ ಬೇಕು. ಪ್ರಿಯರೇ, ಆರೋನನ ಬಗ್ಗೆ ಅನೇಕ ವಾಕ್ಯಗಳನ್ನು ಕೇಳಿಸಿಕೊಳ್ತೇವೆ. ಇಡೀ ಲೇವಿ ಕುಲಕ್ಕೆ ಮೂಲ ಪುರುಷ ಆರೋನ. ನಮ್ಮ ಕ್ಯಾಲೆಂಡರ್ನಲ್ಲಿ
ನಾವು ಲೇವಿ ಕುಲಗಳ ಬಗ್ಗೆ ಹಾಕಿದ್ದೇವೆ. 12 ತಿಂಗಳಲ್ಲಿ 12 ಕುಲಗಳ ಬಗ್ಗೆ ಹಾಕಿದ್ದೇವೆ. ಅದನ್ನು ಓದ್ರಿ ದಯಮಾಡಿ. ವೆಸ್ಲಿ ಸಭೆಯ ಕ್ಯಾಲೆಂಡರ್ನಲ್ಲಿ 12 ಕುಲಗಳ ಬಗ್ಗೆ ವಿವರಣೆ ಇದೆ. ದೇವರು ಲೇವಿ ಕುಲವನ್ನ ಎಲ್ಲ ಕುಲಗಳಿಗಿಂತ ಹೆಚ್ಚಾಗಿ ಆಶೀರ್ವಾದ ಮಾಡಿದ್ದ. ದೇವರ ಕಾರ್ಯಗಳನ್ನ, ದೇವರ ಧಾರ್ಮಿಕವಾದಂಥ ವಿಧಾನಗಳನ್ನ, ವಿಧಿಗಳನ್ನ ನಡೆಸುವುದಕ್ಕಾಗಿ ಈ ಲೇವಿ ಕುಲದವರನ್ನ ಆತನು ನೇಮಕ ಮಾಡಿದ್ದ. ಎಷ್ಟರ ಮಟ್ಟಿಗೆ ಅವರಿಗೆ ಆಶೀರ್ವಾದ ಸಿಕ್ಕಿತು ಎಂಬುದಾಗಿ ಹೇಳಿದ್ರೆ, ಎಲ್ಲ ಕುಲದವರು ತಾವು ಬೆಳೆದಂಥ ದವಸ ಧಾನ್ಯಗಳನ್ನ, ತಮ್ಮ ಸಂಪತ್ತುಗಳನ್ನ, ತೋಟದಲ್ಲಿ ಬೆಳೆದಂಥ ತರಕಾರಿ ಹಣ್ಣುಗಳನ್ನ ಈ ಲೇವಿ ಕುಲದಲ್ಲಿ ಇದ್ದಂಥ ಯಾಜಕರಿಗೆ ಬಂದು ಸಮರ್ಪಣೆ ಮಾಡ್ತಾ ಇದ್ರಂತೆ. ದೇವರು ಅಷ್ಟರ ಮಟ್ಟಿಗೆ ಅವರನ್ನು ಆಶೀರ್ವಾದ ಮಾಡಿದ್ದ. ಮತ್ತು ಎಲ್ಲ ಕುಲದವರಲ್ಲಿ ಇದ್ದಂಥ ಬಹಳ ಸೌಂದರ್ಯವತಿಯರಾದಂಥ ಹೆಣ್ಣು ಮಕ್ಕಳನ್ನ ಈ ಲೇವಿ ಕುಲದಲ್ಲಿ ಇದ್ದಂಥ ಯಾಜಕರಿಗೆ ಮಾತ್ರ ಮದುವೆ ಮಾಡಿ ಕೊಡ್ತಾ ಇದ್ರಂತೆ. ಅಂದ್ರೆ ಇವರು ದೇವರ ಸೇವೆಗೋಸ್ಕರ ನೇಮಕವಾದಂಥವರು, ಪ್ರತಿಷ್ಠಿತರಾದಂಥವರು ಎನ್ನುವಂಥ ನಂಬಿಕೆಯಲ್ಲಿ ಬಹಳ ಹಿಂದಿನ ಕಾಲದಿಂದ ಈಗಿನ ಕಾಲದವರೆಗೆ ಆ ನಂಬಿಕೆ ಹಾಗೆ ನಳಕೊಂಡು ಬಂದಿದೆ. ಪ್ರಿಯರೇ, ಈ ರೀತಿಯಾದಂಥ ಆಶೀರ್ವಾದವನ್ನು ಹೊಂದಿದವರಲ್ಲಿ ಆರೋನನು ಒಬ್ಬ. ದೇವರ ವಾಕ್ಯ ಹೇಳ್ತದೆ, ಆರೋನ ಮೋಶೆಯ ಅಣ್ಣನಾಗಿದ್ದ. ಅದೇ ರೀತಿ ಮಿರ್ಯಾಮಳಿಗೂ ಕೂಡ ಅಣ್ಣನಾಗಿದ್ದ. ಆರೋನ ಅಥವಾ ಮೋಶೆಯ ತಂದೆ ತಾಯಿಗಳು ಯಾರು ಎಂಬುದಾಗಿ ಹೇಳಿದ್ರೆ, ದೇವರ ವಾಕ್ಯ ಹೇಳ್ತದೆ, ಆರೋನನ ತಂದೆಯ ಹೆಸರು ಅಮ್ರಾನ ಮತ್ತು ತಾಯಿ ಹೆಸರು ಯಕೆಬೋದಳು ಎಂಬುದಾಗಿ. ಇಡೀ ಕುಟುಂಬ ಈಜಿಪ್ಟ್ನಲ್ಲಿ ಜೀವಿಸ್ತಾ ಇತ್ತು ಪ್ರಿಯರೇ, ಐಗುಪ್ತ ದೇಶದಲ್ಲಿ ಜೀವಿಸ್ತಾ ಇತ್ತು. ಐಗುಪ್ತ ದೇಶದಲ್ಲಿ ಜೀವಿಸುತ್ತಾ ಇದ್ದಂಥ ಕುಟುಂಬ ಗುಲಾಮತನಕ್ಕೆ ಒಳಪಟ್ಟಿತ್ತು, ಇದು ವಾಸ್ತವ. ಐಗುಪ್ತ ದೇಶದಲ್ಲಿ ಇಸ್ರಾಯೇಲ್ಯರು ಕಷ್ಟಪಡುತ್ತಾ ಇದ್ದಂಥ ರೀತಿ, ಆ ಕಷ್ಟಗಳನ್ನು ಹೊರುತ್ತಾ ಇದ್ದಂಥ ಐಗುಪ್ತರ ದೌರ್ಜನ್ಯಗಳು, ಕಷ್ಟಗಳ ನಿಮಿತ್ತವಾಗಿ ಪ್ರತಿದಿನ ಗೋಳಾಡುವುದು, ಕಣ್ಣೀರಿಡುವಂಥ ಪರಿಸ್ಥಿತಿಗಳೆಲ್ಲವನ್ನ ನೋಡಿದ್ದು ಮೋಶೆ, ಆರೋನ, ಮಿರ್ಯಾಮಳ ಕುಟುಂಬ. ಮೋಶೆ ಹೇಗೂ ಆತನು ಫರೋಹನನ್ನ ಸನ್ನಿಧಾನದಲ್ಲಿ ಬೆಳಿತಾನೆ, ಆದರೆ ಆರೋನ ಮತ್ತು ಮಿರ್ಯಾಮಳಿಗೆ ಈ ಕಷ್ಟಗಳ, ನೋವುಗಳ ಪರಿಸ್ಥಿತಿಗಳು ಬಹಳಷ್ಟು ದುಃಖಕ್ಕೆ ನಡೆಸಿತ್ತು ಎಂಬುದನ್ನು ನಾವು ಕಂಡುಕೊಳ್ತೇವೆ. ಸೊ ಇಂಥ ಪರಿಸ್ಥಿತಿಯಲ್ಲಿ ದೇವರು ಮೋಶೆಯನ್ನ ಕರೆದುಕೊಂಡ, ಮೋಶೆಯ ಜೊತೆ ಮಾತನಾಡಿದಂಥ ದೇವರು ಮೋಶೆಗೆ ಬಿಡುಗಡೆಯ ನಾಯಕನಾಗಿ ಬಿಡುಗಡೆ ಮಾಡುವಂಥ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವುದಕ್ಕಾಗಿ ಕರೆಯನ್ನು ಕೊಡ್ತಾನೆ. ಪ್ರಿಯರೇ, ವಿಮೋಚನಾ ಕಂಡ ಪುಸ್ತಕದ 3ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಈ ರೀತಿಯ ಕರೆಯನ್ನು ಹೊಂದಿದಂಥ ಮೋಶೆ ಅದರಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಅನೇಕ ಕಾರಣಗಳನ್ನು, ವಿಧ ವಿಧವಾದಂಥ ವಾಸ್ತವದ ಅಂಶಗಳನ್ನು ದೇವರ ಬಳಿಯಲ್ಲಿ ಹೇಳ್ತಾನೆ. ಸ್ವಾಮಿ, ನನಗೆ ಮಾತು ಬರೋದಿಲ್ಲ, ನನಗೆ ವಾಕ್ಚಾತುರ್ಯ ಇಲ್ಲ, ನನ್ನ ನಾಲಿಗೆ ಮಂದವಾಗಿದೆ, ನನ್ನ ಮಾತುಗಳು ತೊದಲಾಗಿ ಬರ್ತದೆ, ದಯಮಾಡಿ ನನ್ನನ್ನು ಬಿಟ್ಟು ಬಿಡು. ಆದರೆ ದೇವರು ಮೋಶೆಯನ್ನು ಬಿಡೋದಿಲ್ಲ. ದೇವರು ಹೇಳ್ತಾನೆ, ಇಗೋ ನಿನ್ನ ಅಣ್ಣನಾದಂಥ ಆರೋನ ಇದ್ದಾನಲ್ಲ, ಅವನನ್ನು ನಿನಗೆ ಸಹಾಯಕನಾಗಿ ನೇಮಿಸ್ತೇನೆ, ಅವನನ್ನು ನಿನ್ನ ಬಾಯಿಯಾಗಿ ನೇಮಿಸ್ತೇನೆ, ಆರೋನನ ಮೂಲಕವಾಗಿ ನಾನು ಕಾರ್ಯವನ್ನು ಮಾಡ್ತೇನೆ. ಹಾಗಾಗಿ ಆರೋನನು ಮೋಶೆಯ ಸಹಾಯಕ್ಕಾಗಿ ಬಂದಂಥ ವ್ಯಕ್ತಿ. ಮೋಶೆಯ ಮಾತುಗಳನ್ನು, ಮೋಶೆಯ ಆಲೋಚನೆಗಳನ್ನು, ದೇವರು ಮೋಶೆಗೆ ಹೇಳುತ್ತಿದ್ದಂಥ ವಿಷಯಗಳನ್ನು ಫರೋಹನನಿಗೆ ಕಮ್ಯುನಿಕೇಟ್ ಮಾಡುವುದಕ್ಕಾಗಿ, ಸಂವಹನ ಮಾಡುವುದಕ್ಕಾಗಿ ನೇಮಕಗೊಂಡಂಥ ವ್ಯಕ್ತಿ. ಮೋಶೆಯ ಮೂಲಕವಾಗಿ ತನ್ನ ಸ್ಥಾನವನ್ನು, ಅಸ್ಮಿತೆಯನ್ನು ಮಾಡಿಕೊಂಡಂಥ ವ್ಯಕ್ತಿ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ಐಗುಪ್ತ ದೇಶದಿಂದ ಹೇಗೂ ಅದ್ಭುತವಾದ ರೀತಿಯಲ್ಲಿ ದೇವರು ಇಸ್ರಾಯೇಲರನ್ನು ಬಿಡಿಸಿಕೊಂಡು ಬಂದ ಎಂಬುದನ್ನು ಗಮನಿಸ್ತೇವೆ. ವಿಧ ವಿಧವಾದಂಥ ಅದ್ಭುತಗಳನ್ನು ಮಾಡಿದ. ಅದರಲ್ಲಿ ಅನೇಕ ಅದ್ಭುತಗಳು ಐಗುಪ್ತರಿಗೆ ತೊಂದರೆಯನ್ನು ಉಂಟು ಮಾಡಿತ್ತು, ಐಗುಪ್ತರ ಮಕ್ಕಳಿಗೆ ತೊಂದರೆಯನ್ನು ಉಂಟು ಮಾಡಿತ್ತು, ದನ ಕರುಗಳಿಗೆ ವ್ಯಾಧಿ ಬರ ಮಾಡಿತ್ತು, ಇಡೀ ದೇಶದ ಮೇಲೆ 3 ದಿನ ಕಾರ್ಗತ್ತಲು ಉಂಟಾಗುವಂತೆ ಮಾಡಿತ್ತು. ಇವೆಲ್ಲವುಗಳ ನಡುವೆ ದೇವರ ವಾಕ್ಯ ಹೇಳ್ತದೆ, ಇಸ್ರಾಯೇಲರು ಐಗುಪ್ತ ದೇಶವನ್ನ ದಾಟಿ ಮುಂದೆ ಬಂದರು, ಹೊರಗಡೆ ಬಂದರು ಎಂಬುದನ್ನು ನಾವು ಗಮನಿಸ್ತೇವೆ. ನೋಡಿ, ಗಮನಿಸ್ರಿ, 32ನೇ ಅಧ್ಯಾಯಕ್ಕೆ ಬರುವಾಗ ಇಂಥ ಇಸ್ರಾಯೇಲರ ಅನೇಕ ಜೀವನದ ಹಿನ್ನೆಲೆಗಳಲ್ಲಿ ದೇವರ ಕಾರ್ಯಗಳನ್ನು ಅವರು ಬಿಡಿಸಿಕೊಂಡು ಬರಬೇಕಾದಾಗ ಮೋಶೆಯ ಮೂಲಕ ದೇವರು ಮಾಡಿದ ಅದ್ಭುತಗಳನ್ನು, ಒದಗಿಸಿಕೊಟ್ಟಂಥ ಸಹಾಯಗಳನ್ನು, ದೇವರ ನಡೆಸುವಿಕೆಯನ್ನು ಮರೆತಿದ್ದಾರೆ. 32ನೇ ಅಧ್ಯಾಯ
ಆರೋನನ ಮೊದಲ ವಿಫಲತೆಯ ಕುರಿತಾಗಿ ಮಾತಾಡ್ತದೆ. ನಾನು ಆಗಲೇ ಹೇಳಿದೆ, ಲೇವಿ ಕುಲ ದೇವರಿಗೆ ಪ್ರತಿಷ್ಠಿತವಾಗಿತ್ತು, ದೇವರ ಆಶೀರ್ವಾದವನ್ನು ಹೊಂದಿಕೊಂಡಿತ್ತು. ದೇವರು ಇವರನ್ನ ಪ್ರತಿಷ್ಠೆ ಮಾಡಿ ತನ್ನ ಸೇವೆಯನ್ನು ಮಾಡುವುದಕ್ಕಾಗಿ ಆರಿಸಿಕೊಂಡಂಥ ಕುಲದಲ್ಲಿ ಮುಂಚೂಣಿಯಲ್ಲಿತ್ತು. ಪ್ರಿಯರೇ, 12 ಕುಲಗಳಲ್ಲಿ ದೇವರು ಈ ಕುಲದವರನ್ನು ಮಾತ್ರ ಆರಿಸಿಕೊಂಡಿದ್ದ. ಇಂಥ ಕುಲಕ್ಕೆ ಸೇರಿದಂಥ ಆರೋನ 32ನೇ ಅಧ್ಯಾಯಕ್ಕೆ ಬರುವಾಗ ತನ್ನ ಜವಾಬ್ದಾರಿಗಳನ್ನು ಮರೆತು ಹೋಗಿದ್ದ, ತನ್ನ ಕರ್ತವ್ಯಗಳನ್ನು ಮರೆತು ಹೋಗಿದ್ದ, ತಾನೊಬ್ಬ ಸಭೆಯ ಸಮುದಾಯದ ಪ್ರತಿನಿಧಿ ಎನ್ನುವುದನ್ನು ಮರೆತು ಹೋಗಿದ್ದ. ದೇವರು ನನ್ನ ಮೂಲಕವಾಗಿ ಮೋಶೆಯಿಂದ ನುಡಿಸುತ್ತಾ ಇದ್ದಾನೆ. ದೇವರು ನನ್ನ ಮಾತುಗಳನ್ನು ಉಪಯೋಗ ಮಾಡಿಕೊಳ್ಳುತ್ತಾ ಇದ್ದಾನೆ. ದೇವರ ಮಾತುಗಳನ್ನು ನಾನು ನನ್ನ ಜನರಿಗೆ ತಿಳಿಸ್ತಾ ಇದ್ದೇನೆ. ನನ್ನ ತಮ್ಮನಾದಂಥ ಮೋಶೆಗೆ ನಾನು ಸಹಾಯವನ್ನು ಮಾಡ್ತಾ ಇದ್ದೇನೆ ಎಂಬುದನ್ನು ಮರೆತು ಹೋಗಿದ್ದಾನೆ. ಇನ್ನೊಂದು ಕಡೆ ಇದೇ ಆರೋನ ಮೋಶೆಯ ಜೊತೆಯಲ್ಲಿ ಇಸ್ರಾಯೇಲರನ್ನ ಕರಕೊಂಡು ಹೊರಗೆ ಬರುತ್ತಿರುವಾಗ ದೇವರನ್ನ ಸಜೀವವಾಗಿ ಅನುಭವ ಮಾಡಿದ್ದ, ದೇವರ ಪ್ರಸನ್ನತೆಯನ್ನು ಅನುಭವ ಮಾಡಿದ್ದ, ದೇವರು ಮಾಡುತ್ತಿದ್ದಂಥ ಅದ್ಭುತಗಳಿಗೆ ಸಾಕ್ಷಿಯಾಗಿದ್ದ, ದೇವರನ್ನ ಮುಖಾಮುಖಿಯಾಗಿ ನೋಡುತ್ತಿದ್ದಂಥ ಮೋಶೆಯ ಮೂಲಕವಾಗಿ ತಂದು ಕೇಳುತ್ತಿದ್ದಂಥ ವಾಕ್ಯಗಳನ್ನು ಆತನು ಮೊದಲು ತಿಳುಕೊಂಡು ನಂತರ ಪ್ರಕಟಿಸ್ತಾ ಇದ್ದ. ಈ ಎಲ್ಲ ಪರಿಸ್ಥಿತಿಯಲ್ಲಿ 32ನೇ ಅಧ್ಯಾಯಕ್ಕೆ ಬರುವಾಗ ಮೊದಲ ತಪ್ಪನ್ನು ಮಾಡುತ್ತಾ ಇದ್ದಾನೆ. ಪ್ರೀತಿಯುಳ್ಳ ದೇವರ ಮಕ್ಕಳೇ, 32ನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ಹೇಳ್ತದೆ, ದೇವರ ಸನ್ನಿಧಾನದಲ್ಲಿ ಮೋಶೆ 40 ದಿನ ಹಗಲು ಇರುಳು ಕಾಲವನ್ನು ಕಳೆಯುತ್ತಾ ಇದ್ದ. ಬೆಟ್ಟದ ಮೇಲೋದಂತ ಮೋಶೆ 40 ದಿನ ಬರಲು ತಡವಾದಾಗ ಇಸ್ರಾಯೇಲರು ಆರೋನನ ಬಳಿಯಲ್ಲಿ ಬಂದು ಕೇಳ್ತಾರೆ. ಆ ವಾಕ್ಯ ಬಹಳ ಸುಂದರವಾಗಿದೆ, ನೀವು ಅದನ್ನು ಓದಬೇಕು. 32ನೇ ಅಧ್ಯಾಯದ ವಚನ 1 ಗಮನಿಸ್ರಿ. ಇಸ್ರಾಯೇಲರು ನೋಡಿ ಆರೋನನ ಬಳಿಗೆ ಕೂಡಿ ಬಂದು, ಆರೋನನೇ ಏಳು, ನಮ್ಮ ಮುಂದುಗಡೆಯಲ್ಲಿ ಹೋಗುವುದಕ್ಕೆ ನಮಗೆ ದೇವರುಗಳನ್ನು ಮಾಡಿಕೊಡು. ಎಂಥ ಮೂರ್ಖರ ಮಾತುಗಳನ್ನು ನೋಡ್ತಾ ಇದ್ದೇವೆ. ಗಮನಿಸ್ರಿ, ನಮ್ಮ ಮುಂದೆ ಹೋಗುವುದಕ್ಕೆ ನಮಗೆ ದೇವರುಗಳನ್ನು ಮಾಡಿಕೊಡು. ಐಗುಪ್ತ ದೇಶದಿಂದ ನಮ್ಮನ್ನ ಕರಕೊಂಡು ಬಂದ ಆ ಮೋಶೆಯು ಏನಾದನೋ ನಮಗೆ ಗೊತ್ತಿಲ್ಲ ಎಂತ ಒಂದು ರೀತಿಯ ತಿರಸ್ಕಾರದ ಮಾತುಗಳನ್ನು ಆಡ್ತಾರೆ. ವಿ ಡು ನಾಟ್ ನೋ ಅಬೌಟ್ ಮೋಸಸ್, ವಾಟ್ ಹ್ಯಾಪನ್ ಟು ಹಿಮ್. ಆ ಮನುಷ್ಯನಿಗೆ ಏನಾಯಿತು ನಮಗೆ ಗೊತ್ತಿಲ್ಲ, ಆತ ಎಲ್ಲಿ ಹೋದ ನಮಗೆ ಗೊತ್ತಿಲ್ಲ. ಆರೋನ ನಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ ದೇವರನ್ನು ಮಾಡಿಕೊಡು ಎಂಬುದಾಗಿ ಬಂದು ಹೇಳಿದಾಗ ಆರೋನನು ಒಂದು ನಿಮಿಷವೂ ಯೋಚನೆ ಮಾಡದೆ ತನ್ನ ಹಿನ್ನೆಲೆಯನ್ನು ಮರೆತು ಹೋಗಿ ಮೋಶೆಯ ಮೂಲಕ ದೇವರು ಮಾತನಾಡುತ್ತಿದ್ದಂಥ ವಿಷಯಗಳನ್ನು ನಾನು ಸಂವಹನ ಮಾಡುವಂಥ ವ್ಯಕ್ತಿ ಎಂಬುದನ್ನು ಮರೆತು ಹೋದ. ನಾನೊಬ್ಬ ದೇವರ ಸಾಧನವಾಗಿದ್ದೇನೆ ಎಂಬುದನ್ನು ಮರೆತು ಹೋದ. ನಾನು ದೇವರ ಅದ್ಭುತಗಳನ್ನು ನೋಡಿದಂಥವನು ಎಂಬುದಾಗಿ ಮರೆತು ಹೋದ. ದೇವರ ಶಿಕ್ಷೆಗೆ ಪಾತ್ರನಾಗುತ್ತೇನೆ ಎಂಬುದನ್ನು ಮರೆತು ಹೋದ. ಆ ಜನರು ಬಂದು ಹೇಳಿದ ತಕ್ಷಣ ಆರೋನನ ಪ್ರತ್ಯುತ್ತರ ಏನಂದ್ರೆ, ನಿಮ್ಮ ಬಳಿ ಇರುವ, ನಿಮ್ಮ ಗಂಡಂದಿರ ಬಳಿ ಇರುವ, ಮಕ್ಕಳ ಬಳಿ ಇರುವಂಥ ಚಿನ್ನದ ಮುರುವುಗಳನ್ನು ತಂದು ಕೊಡ್ರಿ. ಪ್ರಿಯರೇ, ಅನೇಕ ಸಾರಿ ಈ ರೀತಿಯಾಗಿ ನಾವು ವರ್ತಿಸ್ತೇವೆ. ನಮ್ಮ ಹಿನ್ನೆಲೆ, ನಾನು ಆಗಲೇ ಪ್ರಾರ್ಥನೆಯಲ್ಲಿ ಹೇಳಿದೆ, ನಮ್ಮ ಹಿನ್ನೆಲೆ ಇದಲ್ಲ, ಈಗಿರುವಂಥ ಪರಿಸ್ಥಿತಿ ನಮ್ಮದಲ್ಲ. ನಮ್ಮ ಹಿನ್ನೆಲೆ ಬೇರೆಯಾಗಿರ್ತದೆ. ನಾವು ಬೆಳೆದು ಬಂದಂಥ ದಿನಮಾನಗಳ ಅನುಭವಗಳು ಬೇರೆಯಾಗಿರ್ತದೆ. ಈಗಿನ ಸಂದರ್ಭದಲ್ಲಿ ದೇವರು ಎಲ್ಲವನ್ನ ಕೊಟ್ಟು ನಮ್ಮನ್ನ ಉನ್ನತ ಅನುಕೂಲತೆಯ ಸ್ಥಾನದಲ್ಲಿಟ್ಟಿದ್ದಾಗ ನಾವೇನು ಮಾಡ್ತೇವೆ? ಅದನ್ನು ಮರೆತು ಹೋಗ್ತೇವೆ. ಆರೋನ ಮರೆತು ಹೋಗ್ತಾ ಇದ್ದಾನೆ. ನಾನು ಈಜಿಪ್ಟಿನಲ್ಲಿ ಇದ್ದೆ, ದೌರ್ಜನ್ಯವನ್ನು ಅನುಭವ ಮಾಡ್ತಿದ್ದೆ, ನನಗೆ ಯಾವುದೇ ಸ್ವಾತಂತ್ರ್ಯವಿರಲಿಲ್ಲ. ಆದರೆ ದೇವರು ನನ್ನನ್ನು ಬಿಡಿಸಿಕೊಂಡು ಬಂದ ಮಾತ್ರವಲ್ಲದೆ ನನ್ನ ತಮ್ಮನ ಮೂಲಕವಾಗಿ, ನನ್ನ ಮೂಲಕವಾಗಿ ಅದ್ಭುತಗಳನ್ನು ಮಾಡ್ತಾ ಇದ್ದಾನೆ. ನಾವು ದೇವರ ಸಾಧನವಾಗಿದ್ದೇವೆ. ನಮ್ಮನ್ನು ನಡೆಸಿಕೊಂಡಂತ ಬಂದಂಥ ದೇವರಿಗೆ ನಾವು ವಿಧೇಯರಾಗಿರಬೇಕು ಎಂಬುದನ್ನು ಮರೆತು ಈಗ ಮಾತಾಡ್ತಾ ಇದ್ದಾನೆ. ನಿಮ್ಮ ಚಿನ್ನದ ಮುರುವುಗಳನ್ನು ನನ್ನ ಬಳಿಗೆ ತಂದು ಕೊಡ್ರಿ. ದೇವರ ವಾಕ್ಯ ಹೇಳ್ತದೆ, ಆ ಚಿನ್ನದ ಮುರುವುಗಳಿಗೆ ಬಸವನ ಎರಕವನ್ನ ಹೊಯ್ದನು. ಅವುಗಳ ಮೂಲಕವಾಗಿ ಒಂದು ಆಕಾರ ಬಂದಿತ್ತು. ದೇವರ ವಾಕ್ಯ ಹೇಳ್ತದೆ, ಎಂಥ ಪಾಪದ ಮಾತುಗಳನ್ನು ಹೇಳ್ತಾ ಇದ್ದಾನೆ ಆರೋನ ಅಂದರೆ 4ನೇ ವಚನವನ್ನು ಗಮನಿಸ್ರಿ. ಇಸ್ರಾಯೇಲರೇ, ನೋಡಿರಿ, ಇದೇ ನಿಮ್ಮನ್ನ ಐಗುಪ್ತ ದೇಶದಿಂದ ಕರಕೊಂಡು ಬಂದಂಥ ದೇವರು ಎಂಬುದನ್ನು ಹೇಳಿದನು. ಪಾಪದ ಮಾತುಗಳಿಗೆ ಆರೋನ ತಾನೇ ನೇರವಾಗಿ ಹೊಣೆಯಾಗುತ್ತಾ ಇದ್ದಾನೆ. ಒಬ್ಬ ಯಾಜಕ, ದೇವರ ಮಾರ್ಗವನ್ನು ತಿಳಿಸುವಂಥವನು, ಜನರನ್ನ ತಪ್ಪಿನಿಂದ ಕ್ಷಮಿಸಿ ಪಾಪದಿಂದ ಎಳೆದು ಕರ್ತನ ಮಾರ್ಗಕ್ಕೆ ನಡೆಸುವಂಥ ವ್ಯಕ್ತಿ ಈಗ ಹೇಳುತ್ತಿರುವಂಥದ್ದು ಈ ಪ್ರಾಣಿಯ ಆಕಾರ, ಬಸವನ ಮೂರ್ತಿ ಯೆಹೋವ ದೇವರು.
ಇದೇ ದೇವರು ಅದ್ಭುತವನ್ನ ಮಾಡಿದ್ದು, ಇದೇ ದೇವರು ನಮ್ಮ ನಡೆಸಿಕೊಂಡು ಬಂದದ್ದು. ಈ ದೇವರನ್ನ ಮುಂದೆ ಇಟ್ಟುಕೊಂಡು ನಾವು ಹೋಗೋಣ. ಆರೋನ್ ವಾಸ್ ಫೇಲ್ಯೂರ್ ಆಸ್ ಎ ಪ್ರೀಸ್ಟ್. ಯಾಜಕನಾಗಿ ಆತನು ವಿಫಲನಾಗಿದ್ದ ಪ್ರಿಯರೇ. ದೇವರಿಂದ ಪ್ರತಿಷ್ಠಿತನಾದಂಥ ವ್ಯಕ್ತಿ ಎಂಬುದನ್ನು ಮರೆತು ಹೋಗಿದ್ದ. ಇಲ್ಲಿಯವರೆಗೆ ಮೋಶೆಯ ಮೇಲೆ ಅವಲಂಬಿತವಾಗಿದ್ದಂಥವನು ಈಗ ತನ್ನನ್ನೇ ಮೋಶೆಯ ಸ್ಥಾನದಲ್ಲಿಟ್ಟುಕೊಳ್ತಾ ಇದ್ದಾನೆ. ಗಮನಿಸ್ರಿ, ಮೋಶೆ ಬಂದು ಏನನ್ನ ಹೇಳುತ್ತಾನೆ ಅದನ್ನ ದೇವರಿಗೆ ಕನ್ವೆ ಮಾಡಬೇಕಾದಂಥ ಈ ವ್ಯಕ್ತಿ ಈಗ ಜನರು ಹೇಳಿದ ತಕ್ಷಣ ಮೋಶೆ ಬರ್ತಾನೆ, ಖಂಡಿತವಾಗಿ ಬರ್ತಾನೆ, ಬೆಟ್ಟದಿಂದ ಇಳಿದು ಬರ್ತಾನೆ, ನೀವು ತಾಳ್ಮೆಯಿಂದಿರ್ರಿ, ಸಂಯಮದಿಂದಿರ್ರಿ, ದುಡುಕಬೇಡ್ರಿ, ಗುಣಗುಟ್ಟಬೇಡ್ರಿ ಎಂಬುದಾಗಿ ಹೇಳಬೇಕಾದಂಥ ಆರೋನ ಅದನ್ನ ಹೇಳದೆ ಈಗ ಜನರು ಹೇಳಿದ ಮಾತಿಗೆ ತಕ್ಷಣವಾಗಿ ಪಾಪವನ್ನ ಪ್ರೇರೇಪಣೆ ಮಾಡ್ತಾ ಇದ್ದಾನೆ, ಪಾಪವನ್ನು ಮಾಡಿಸ್ತಾ ಇದ್ದಾನೆ. ಅದರಲ್ಲೂ ಮುಖ್ಯವಾಗಿ ಸೃಷ್ಟಿಕರ್ತನನ್ನ ಸೃಷ್ಟಿಯ ವಸ್ತುಗಳಿಗೆ ಹೋಲಿಕೆ ಮಾಡ್ತಾ ಇದ್ದಾನೆ. ಮೋಶೆಯ ಸ್ಥಾನವನ್ನ ತಾನೇ ಅಲಂಕರಿಸಿಕೊಂಡ ಎಂಬುದನ್ನು ನಾವು ಕಂಡುಕೊಳ್ತಾ ಇದ್ದೇನೆ. ಎರಡನೇದಾಗಿ, ದೇವರ ಅದ್ಭುತಗಳನ್ನ, ಯೋಜನೆಗಳನ್ನ ನೋಡಿದಂಥವನು ಈಗ ದೇವರನ್ನ ಸೃಷ್ಟಿ ಮಾಡುವಂತ ಸೃಷ್ಟಿಕರ್ತನಾಗಿ ಕಾರ್ಯ ಮಾಡ್ತಾ ಇದ್ದಾನೆ. ಪ್ರಿಯರೇ, ದೇವರ ವಾಕ್ಯ ಹೇಳ್ತಿದ್ದ, ಆರೋನ ಈ ಎಲ್ಲ ಚಿನ್ನದ ಮುರುವುಗಳನ್ನು ಸುಟ್ಟ ನಂತರ ದೇವರನ್ನ ಸೃಷ್ಟಿ ಮಾಡಿ ಅಥವಾ ಆ ವಸ್ತುವಿನ ಮೂಲಕ, ಬಸವನ ಆಕಾರದ ಮೂಲಕ ಜನರಿಗೆ ಹೇಳ್ತಾ ಇದ್ದಾನೆ, ಇಗೋ ನಿಮ್ಮ ದೇವರು, ಇಗೋ ನಿಮ್ಮ ದೇವರು. ನರ ಮನುಷ್ಯನಾದಂಥ ಆರೋನ ಜೀವವುಳ್ಳ ಕರ್ತನನ್ನ ಸೃಷ್ಟಿ ಮಾಡುವಷ್ಟರ ಮಟ್ಟಿಗೆ ಮೂರ್ಖತನಕ್ಕೆ, ತನ್ನಲ್ಲಿದ್ದಂಥ ಅಜ್ಞಾನಕ್ಕೆ ಆತನು ಒಳಗಾದನು ಎಂಬುದನ್ನು ನಾವು ಕಂಡುಕೊಳ್ತಾ ಇದ್ದೇವೆ. ದೇವರ ಮನುಷ್ಯನಾಗಿ ಕಾಯುವ ಮತ್ತು ಸಂಯಮದಿಂದ ವರ್ತಿಸುವುದನ್ನು ಮರೆತು ಬಿಟ್ಟಿದ್ದಾನೆ. ಯಾಜಕನಾಗಿ ಅವನ ಕೆಲಸ ಜನರು ತಪ್ಪು ಮಾಡಿದಾಗ ಅವರಿಗೆ ತಿಳಿ ಹೇಳುವಂಥದ್ದಾಗಿತ್ತು. ಯಾಜಕನಾಗಿ ಅವನ ಕೆಲಸ ಜನರು ಪಾಪಗಳಿಗೆ ಪ್ರೇರೇಪಣೆಯನ್ನ ಮಾಡುವಾಗ ಅವುಗಳನ್ನು ಕ್ಷಮಿಸಿ ಪುನಃ ದೇವರ ಮಾರ್ಗಕ್ಕೆ ನಡೆಸಬೇಕಾಗಿತ್ತು. ಯಾಜಕನಾಗಿ ಅವನ ಕೆಲಸ ದೇವರ ನೀತಿ ಧರ್ಮವನ್ನು ಎತ್ತಿಡಿಯಬೇಕಾಗಿತ್ತು. ಆದರೆ ಇದ್ಯಾವುದನ್ನು ಮಾಡದೆ ಆತ ಮಾಡುವಂಥ ಮೊದಲ ತಪ್ಪು ಏನಂದ್ರೆ ಎರಕದ ಬಸವವನ್ನು ದೇವರಿಗೆ ಹೋಲಿಕೆ ಮಾಡಿದ್ದು. ಎರಡನೇದಾಗಿ ಪ್ರಿಯರೇ, ಯಾಜಕ ಕಾಂಡ ಪುಸ್ತಕವನ್ನು ತೆಗಿರಿ. ಯಾಜಕ ಕಾಂಡ ಪುಸ್ತಕದ 10ನೇ ಅಧ್ಯಾಯ ವಚನ 1 ಮತ್ತು 2. ಆರೋನನು ಮಾಡಿದಂಥ ಎರಡನೆಯ ತಪ್ಪು ಅಥವಾ ಆರೋನನ ಎರಡನೆಯ ವಿಫಲತೆ ಏನಂದ್ರೆ, ದೇವರ ವಾಕ್ಯ ಹೇಳ್ತಿದೆ 1 ಮತ್ತು 2ನೇ ವಚನ 10ನೇ ಅಧ್ಯಾಯದಲ್ಲಿ, ಆರೋನನ ಮಕ್ಕಳಲ್ಲಿ ನಾದಾಬ್, ಅಬೀಹು ಎಂಬಿಬ್ಬರು ತಮ್ಮ ತಮ್ಮ ಧೂಪಾರತಿಗಳಲ್ಲಿ ಯೆಹೋವನು ಆಜ್ಞಾಪಿಸದೇ ಇದ್ದ ಬೇರೆ ಬೆಂಕಿಯನ್ನಿಟ್ಟು ಅದರ ಮೇಲೆ ಧೂಪ ದ್ರವ್ಯವನ್ನು ಹಾಕಿ ಆತನ ಸನ್ನಿಧಿಯಲ್ಲಿ ಸಮರ್ಪಿಸಲಾಗಿ, ಯೆಹೋವನ ಸನ್ನಿಧಿಯಿಂದ ಬೆಂಕಿ ಹೊರಟು ಅವುಗಳನ್ನು ನಾಶ ಮಾಡಿತು. ಅವರು ಯೆಹೋವನ ಸನ್ನಿಧಿಯಲ್ಲಿಯೇ ಸತ್ತರು. ಆಗ ಮೋಶೆ ಆರೋನನಿಗೆ ಯೆಹೋವನು ಹೇಳಿದ ಮಾತಿಗೆ ಇದೇ ದೃಷ್ಟಾಂತ. ಆ ಮಾತು ಏನಂದ್ರೆ, ನಾನು ಪರಿಶುದ್ಧನೆಂಬುದನ್ನು ನನ್ನ ಬಳಿಯಲ್ಲಿರುವವರ ಮೂಲಕವಾಗಿಯೇ ತೋರ್ಪಡಿಸುವೆನು ಎಂಬುದಾಗಿ. ಪ್ರಿಯರೇ, ಆರೋನನ ಮಕ್ಕಳಾದಂಥ ನಾದಾಬ್ ಮತ್ತು ಅಬೀಹು ಯಾಜಕನು ಮತ್ತು ಯಾಜಕನ ಮುಖ್ಯ ಕರ್ತವ್ಯವನ್ನು ಹೊಂದಿಕೊಂಡಿದ್ದಂಥ ತನ್ನ ತಂದೆಯ ಬಳಿಯಲ್ಲಿ ಸರಿಯಾಗಿ ಕಲಿಯಬೇಕಾಗಿತ್ತು. ಅಲ್ಲಿ ಯಾಜಕನಾಗಿ ವಿಫಲನಾದಂಥ ಆರೋನ ಈಗ ತನ್ನ ಮಕ್ಕಳ ಜವಾಬ್ದಾರಿಯಲ್ಲಿಯೂ ಕೂಡ ವಿಫಲನಾಗ್ತಾ ಇದ್ದಾನೆ. ಯಾಜಕನಾಗಿ ಯಾವುದನ್ನ ಮಾಡಬೇಕು, ಯಾವುದನ್ನ ಮಾಡಬಾರದು ಮೊದಲು ತಿಳುಕೊಳ್ಳಬೇಕಾಗಿತ್ತು, ನಂತರ ಅದನ್ನ ತನ್ನ ಮಕ್ಕಳಿಗೆ ಬೋಧಿಸಬೇಕಾಗಿತ್ತು. ದೇವರ ವಾಕ್ಯ ಹೇಳ್ತದೆ, ಯೆಹೋವನು ನೇಮಕ ಮಾಡದೇ ಇರುವಂತ ಬೆಂಕಿಯನ್ನ ದೇವರ ಧೂಪದ ಆರತಿಗೆ ಬಳಸಿದಾಗ ದೇವರಿಂದ ಬಂದಂತ ಬೆಂಕಿ ಅವರು ಧೂಪಾರತಿ ಮಾಡುತ್ತಿದ್ದಂಥ ಸ್ಥಳದಲ್ಲೇ ನಾದಾಬ್ ಮತ್ತು ಅಬೀಹು ಎನ್ನುವಂಥವರನ್ನ ಸುಟ್ಟು ಬಿಟ್ಟಿತ್ತು ಎಂಬುದಾಗಿ. ಇದಕ್ಕೆ ಕಾರಣ ಆರೋನ. ಪ್ರಿಯರೇ, ಒಬ್ಬ ತಂದೆಯಾಗಿ ತನ್ನ ಮಕ್ಕಳ ಜವಾಬ್ದಾರಿಯಲ್ಲಿ ಗಮನ ಕೊಡಬೇಕಾಗಿತ್ತು. ಒಬ್ಬ ತಂದೆಯಾಗಿ ದೇವರ ಪರಿಶುದ್ಧತೆಯ ಬಗ್ಗೆ ಬೋಧಿಸಬೇಕಾಗಿತ್ತು. ಒಬ್ಬ ತಂದೆಯಾಗಿ ಮಾಡಬೇಕಾದಂಥ ಯಾಜಕ ಧರ್ಮವನ್ನ ಹೇಳಿಕೊಡಬೇಕಾಗಿತ್ತು. ಒಬ್ಬ ಯಾಜಕನ ಮಗನಾಗಿ, ತಂದೆಯಾಗಿ ಆತನು ಎಲ್ಲ ಧಾರ್ಮಿಕವಾದಂಥ ವಿಧಿಗಳ ಮೂಲಕವಾಗಿ ಹೇಳಿಕೊಡಬೇಕಾಗಿತ್ತು. ಧೂಪಾರತಿ ಮಾಡುವಾಗ ಅದನ್ನು ಸಮರ್ಪಣೆ ಮಾಡುವಂಥ ವಿಧಾನವನ್ನು ತಿಳಿಯದಂಥ ಮಕ್ಕಳಿಗೆ ದೇವರು ಆಜ್ಞಾಪಿಸದೇ ಇರುವುದನ್ನು ಮಾಡಬಾರದು ಎಂಬುದಾಗಿ ಆತ ಹೇಳಬೇಕಾಗಿತ್ತು. ಆರೋನ್ ವಾಸ್ ಫೇಲ್ಯೂರ್ ಆಸ್ ಎ ಫಾದರ್. ಒಂದು ಕಡೆ ಯಾಜಕನಾಗಿ ವಿಫಲನಾದ, ಇನ್ನೊಂದು ಕಡೆ ತಂದೆಯಾಗಿ ಆತನು ವಿಫಲನಾದ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ,
ಮೋಶೆಯ ಅನುಪಸ್ಥಿತಿಯಲ್ಲಿ ಇಸ್ರಾಯೇಲರನ್ನ ಹೇಗೆ ನಡೆಸಬೇಕು ಎಂಬುದನ್ನು ತಿಳಿಯದೆ ವಿಫಲನಾದಂಥ ವ್ಯಕ್ತಿ ಇನ್ನು ಮಕ್ಕಳಿಗೆ ಹೇಗೆ ಕಲಿಸುವುದಕ್ಕೆ ಸಾಧ್ಯವಾಯಿತು? ಖಂಡಿತವಾಗಿ ಸಾಧ್ಯವಾಗಲಿಲ್ಲ. ಮೊದಲು ನಾವು ಸಂಪೂರ್ಣರಾಗಿದ್ದಾಗ ಮಾತ್ರ ಇತರರಿಗೆ ಹೇಳಲಿಕ್ಕೆ ಸಾಧ್ಯ. ಮೊದಲು ನಾವು ಎಲ್ಲವನ್ನ ತಿಳುಕೊಂಡಾಗ ಮಾತ್ರ ಇತರರಿಗೆ ತಿಳುವಳಿಕೆ ಹೇಳಲು ಸಾಧ್ಯ. ಮೊದಲು ನಾವು ಎಲ್ಲವನ್ನ ಒಳ್ಳೆಯದಲ್ಲಿ ಸಂಪಾದನೆ ಮಾಡಿದಾಗ ಮಾತ್ರ ಇನ್ನೊಬ್ಬರಿಗೆ ಕೆಟ್ಟದಾಗಿ ಸಂಪಾದನೆ ಮಾಡುವುದರ ಬಗ್ಗೆ ತಿಳುವಳಿಕೆ ಕೊಡಲು ಸಾಧ್ಯ. ದೇವರ ಮಹಾಪರಿಶುದ್ಧತೆಯನ್ನು ನೋಡಿದಂಥವನು ತನ್ನ ಮಕ್ಕಳನ್ನು ಅದರಲ್ಲಿ ಉಪಯೋಗಿಸಿಕೊಳ್ಳುವಾಗ ಹೇಳಿಕೊಡಬೇಕಾಗಿತ್ತು. ಯಾವುದನ್ನು ಮುಟ್ಟಬೇಕು, ಯಾವುದನ್ನು ಮುಟ್ಟಬಾರದು, ದೇವರ ಶಕ್ತಿ ಏನು, ದೇವರಿಂದ ಬರುವಂಥ ಉತ್ತರಗಳೇನು, ಇವೆಲ್ಲವುಗಳನ್ನು ಹೇಳಿಕೊಡಬೇಕಾಗಿತ್ತು. ದೇವಾಲಯದ ಮಹತ್ವವನ್ನು, ಗರ್ಭಗುಡಿಯ ಮಹತ್ವವನ್ನು ಆತನು ತಿಳಿಸಿಕೊಡಬೇಕಾಗಿತ್ತು. ಪ್ರಿಯರೇ, ದೇವರು ಪ್ರತಿಯೊಂದನ್ನು ಹೇಳಿಕೊಟ್ಟಿದ್ದ. ಧೂಪದ ಆರತಿಯನ್ನು ಮಾಡುವಾಗ ಯಾವ ರೀತಿ ನಡ್ಕೊಳ್ಳಬೇಕು, ದೇವರಿಗೆ ನೈವೇದ್ಯವನ್ನು ಸಲ್ಲಿಸುವಾಗ ಯಾವ ರೀತಿ ನಡ್ಕೊಳ್ಳಬೇಕು, ಒಬ್ಬ ವ್ಯಕ್ತಿ ಗರ್ಭಗುಡಿಯ ಒಳಗೆ ಬರುವಾಗ ಯಾವ ರೀತಿಯಾಗಿ ನೆನಪಿಸಿಕೊಳ್ಳಬೇಕು. ಆದಿಸಭೆಯಲ್ಲಿ ವಿಶೇಷವಾಗಿ ಯಹೂದ್ಯರ ಕಾಲದಲ್ಲಿ ವರ್ಷಕ್ಕೆ ಒಂದಾವರ್ತಿ ಮಾತ್ರ ಮುಖ್ಯ ಗರ್ಭಗುಡಿಯ ಒಳಗೆ ಬರುವಂಥ ಅವಕಾಶ ಇತ್ತು. ಪ್ರಿಯರೇ, ಈಗಿನ ಹಾಗೆ ಹೇಗಂದರೆ ಹಾಗೆ ಯಾರು ಬೇಕಾದರೂ ಒಳಗೆ ಬರುವುದು, ಏನು ಬೇಕಾದರೂ ಮಾಡುವುದು ಹಾಗಿರಲಿಲ್ಲ. ವರ್ಷಕ್ಕೆ ಒಂದಾವರ್ತಿ ಮಾತ್ರ ಮುಖ್ಯ ಮಹಾಯಾಜಕ ಒಳಗೆ ಬರುವುದಕ್ಕೆ ದೇವರು ಅವಕಾಶವನ್ನು ಮಾಡಿಕೊಟ್ಟಿದ್ದ. ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ, ಆ ವರ್ಷವೆಲ್ಲ ಆತನು ಒಳಗೆ ಬರುವುದಕ್ಕಾಗಿ ಸಿದ್ಧತೆ ಮಾಡಿಕೊಳ್ಳಬೇಕಾಗಿತ್ತು. ದೈಹಿಕವಾಗಿ, ಆಧ್ಯಾತ್ಮಿಕವಾಗಿ, ಆತ್ಮಿಕವಾಗಿ ಶುದ್ಧಾಕರಣಗಳ ಅಥವಾ ಅಶುದ್ಧ ವಿಚಾರಗಳ ಬಗ್ಗೆ ಆತನು ಸಿದ್ಧಪಡಿಸಿಕೊಳ್ಳಬೇಕಾಗಿತ್ತು. ಒಬ್ಬ ಯಾಜಕ ವರ್ಷಕ್ಕೆ ಒಂದಾವರ್ತಿ ಒಳಗೆ ಬರುವಾಗ ಉಳಿದಂಥ ಎಲ್ಲ ಯಾಜಕರು ಹೊರಗಡೆಯಲ್ಲಿ ನಿಂತುಕೊಂಡು ಒಳಗೆ ಬರುವಂಥ ಯಾಜಕನಿಗೆ ಒಂದು ಸರಪಳಿಯನ್ನು ಕಟ್ತಾ ಇದ್ರಂತೆ. ಪ್ರಿಯರೇ, ಕಬ್ಬಿಣದ ಸರಪಣಿಯನ್ನು ಕಟ್ತಾ ಇದ್ರು. ಈ ಯಾಜಕನು ಒಳಗೆ ಬರುವಾಗ ಆ ಕಬ್ಬಿಣದ ಸರಪಣಿ ಶಬ್ದ ಮಾಡ್ತಾ ಇತ್ತು. ಒಳಗೆ ಬಂದಂಥ ಯಾಜಕ ಧೂಪದ ಆರತಿಯನ್ನು ಮಾಡಿದ ಮೇಲೆ, ನೈವೇದ್ಯವನ್ನು ಮಾಡಿದ ಮೇಲೆ, ಕೆಲವು ಸಮಯವಾದ ಮೇಲೆ ಹೊರಗಡೆ ಬರಲಿಲ್ಲ ಎಂಬುದಾಗಿ ಹೇಳಿದರೆ, ಅವನ ಸರಪಣಿ ಶಬ್ದ ಮಾಡಲಿಲ್ಲ ಎಂಬುದಾಗಿ ಹೇಳಿದರೆ ಆ ಯಾಜಕ ಅಲ್ಲಿ ಸತ್ತು ಹೋಗಿದ್ದಾನೆ ಎಂಬುದಾಗಿ ಅರ್ಥ ಮಾಡಿಕೊಳ್ತಾ ಇದ್ರು. ಇದು ಸತ್ಯವಾಗಿತ್ತು. ಅನೇಕ ಯಾಜಕರು ಸತ್ತು ಹೋಗಿದ್ರು ಪ್ರಿಯರೇ. ಕಾರಣ, ದೇವರ ಗರ್ಭ ಗುಡಿಯೊಳಗೆ ಬರಲಿಕ್ಕೆ ಸಿದ್ಧತೆ ಇಲ್ಲದೆ, ಪರಿಶುದ್ಧತೆ ಇಲ್ಲದೆ, ತಪ್ಪುಗಳನ್ನು ಮಾಡಿ, ಪಾಪಗಳನ್ನು ಮಾಡಿ, ಇಲ್ಲ ಸಲ್ಲದನ್ನು ಮಾಡಿ ಒಳಗೆ ಬರುವವರಿಗೆ ದೇವರ ಶಕ್ತಿ ಏನೆಂಬುದು ಗೊತ್ತಾಗ್ತಾ ಇತ್ತು. ಈ ರೀತಿಯಾದಂಥ ಕಾರ್ಯಗಳನ್ನು ಮಾಡಬೇಕಾದಂಥ ಆರೋನ ತನ್ನ ಮಕ್ಕಳಿಗೆ ಹೇಳಿಕೊಡಲಿಲ್ಲ. ಆತನು ತಂದೆಯಾಗಿ ವಿಫಲವನ್ನು ಹೊಂದಿಕೊಂಡ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಾವು ದೇವರ ಜೊತೆ ಸಂಬಂಧ ಇಟ್ಟುಕೊಂಡಾಗ ಮಾತ್ರ ಇವೆಲ್ಲವುಗಳನ್ನು ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಆರೋನ ದೇವರ ಜೊತೆ ಸಂಬಂಧವನ್ನು ಕಳಕೊಂಡ. ದೇವರ ಜೊತೆ ಸಂಬಂಧವನ್ನು ಕಳಕೊಂಡಿದ್ದರಿಂದ ತನ್ನ ಮಾನುಷ ಬುದ್ಧಿಯಿಂದ ಅಲ್ಲಿ ಬಸವನನ್ನು ಉಂಟು ಮಾಡಿದ. ಇದೇ ನಿಮ್ಮ ದೇವರು ಎಂಬುದಾಗಿ ಹೇಳಿದ. ದೇವರ ಜೊತೆ ಸಂಬಂಧ ಕಳಕೊಂಡಾಗ ತನ್ನ ಮಕ್ಕಳಿಗೂ ಕೂಡ ಒಳ್ಳೆಯದನ್ನು ಆತನು ಹೇಳಿಕೊಡಲಿಲ್ಲ. ಗಮನಿಸ್ರಿ, ನಾವು ಅನೇಕ ಸಾರಿ ದೇವರ ಜೊತೆಗೆ ಸಂಬಂಧವನ್ನು ಕಳಕೊಳ್ಳುವಾಗ ಒಂಟಿ ಆಗ್ತೇವೆ. ಒಂಟಿತನ ನಿಜಕ್ಕೂ ಕೂಡ ದೇವರ ಶಾಪ ಎಂಬುದನ್ನು ಮರೆದಿರೋಣ. ನಮ್ಮ ತಂದೆ ತಾಯಿಗಳು ನಮ್ಮನ್ನು ಬಿಟ್ಟು ಹೋಗ್ಬಹುದು, ನಮ್ಮ ಹೆಂಡತಿ ಗಂಡಂದಿರು ಬಿಟ್ಟು ಹೋಗ್ಬಹುದು, ಮಕ್ಕಳ ಮೂಲಕವಾಗಿ ನಾವು ದೂರವಾಗಬಹುದು. ದೇವರಿಂದ ದೂರ ಆದರೆ ಅನಾಥರು ಎನ್ನುವುದಕ್ಕೆ ಸೂಕ್ತ ಉದಾಹರಣೆ. ಆರೋನಿಗೆ ಆ ಪರಿಸ್ಥಿತಿ ಬಂದಿತ್ತು ಪ್ರಿಯರೇ. ಸತ್ಯವೇದದಲ್ಲಿ ಗಮನಿಸ್ರಿ, ಒಂಟಿಯಾಗಿರುವಾಗಲೇ, ದೇವರ ಸಂಬಂಧವನ್ನು ಕಳಕೊಂಡಿರುವಾಗಲೇ ಅನೇಕರು ಪಾಪಗಳಿಗೆ ಒಳಗಾದರು. ನೀವು ಆದಿಕಾಂಡ 3ನೇ ಅಧ್ಯಾಯದಿಂದ ಪ್ರಾರಂಭ ಮಾಡ್ರಿ. ಹವ್ವಳು ಏಕಾಂತವಾಗಿ ತೋಟದಲ್ಲಿರುವಾಗ ಸರ್ಪದ ಕುಯುಕ್ತಿಗೆ ಒಳಗಾದಳು, ಪಾಪ ಮಾಡಿದಳು. ಸಂಸೋನ ದೊಡ್ಡ ಬಲಶಾಲಿ ಎಂಬುದಾಗಿ ಹೇಳ್ತೇವೆ. ದೇವರಿಂದ ಸಂಬಂಧದಿಂದ ದೂರ ಹೋದ, ಡೆಲಿಲ ಮೂಲಕ ಪಾಪಕ್ಕೆ ಒಳಗಾದ, ಸತ್ತು ಹೋದ. ದಾವೀದನ ಜೀವಿತವನ್ನು ಗಮನಿಸ್ರಿ. ಆತನು ತನ್ನ ರಾಜ್ಯದ ಅರಮನೆಯ ಮೇಲಿರುವಾಗ ದುರಾತ್ಮವನಲ್ಲಿ ಪ್ರವೇಶ ಮಾಡಿತು. ಬತ್ಷಬೆಯ ಮೇಲೆ ಮೋಹವನ್ನು ಪಟ್ಟ, ಆತನು ಪಾಪವನ್ನು ಮಾಡಿದ. ಯೂದನ ಜೀವಿತವನ್ನು ಗಮನಿಸ್ರಿ. ಯೇಸುವನ್ನು ಹಿಡುಕೊಟ್ಟ, ಒಂಟಿಯಾದ, ಆ ಜಿಗುಪ್ಸೆ ಬಂದಿತು, ಆ ಪಾಪ ಪ್ರಜ್ಞೆ ಬಂದಿತು, ಆತ್ಮಹತ್ಯೆಯನ್ನ ಮಾಡಿಕೊಂಡ. ದೇವರ ಸಂಬಂಧದಿಂದ ಹೊರಗೆ ಬಂದಂಥ ಆರೋನನ ಪರಿಸ್ಥಿತಿ ಇಂದು ನಮ್ಮದಾಗಿದ್ದರೆ, ದೇವರ ವಾಕ್ಯ ಹೇಳ್ತದೆ, ದೇವರ ಸಂಬಂಧವನ್ನು ಕಳಕೊಳ್ಳಬೇಡ.
ದೇವರ ಸಂಬಂಧಗಳಲ್ಲಿ ಜೀವಿಸು. ದೇವರ ಸಂಬಂಧ ಇಹಲೋಕದ ಎಲ್ಲ ಸಂಬಂಧಗಳಿಗಿಂತ ಉನ್ನತವಾದದ್ದು. ಯೋಸೇಫನನ್ನು ನೋಡಿ ಕಲಿತುಕೊಳ್ಳ್ರಿ. ಇಡೀ ಸಂಬಂಧಗಳು ದೂರ ಆಯಿತು, ಅಣ್ಣ ತಮ್ಮಂದಿರು ಮಾರಲ್ಪಟ್ಟರು, ತಂದೆಯಿಂದ ದೂರ ಹೋದ, ಅನ್ಯ ದೇಶದಲ್ಲಿ ಪೋಟಿಫರನ ಆಸ್ಥಾನದಲ್ಲಿ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿಕೊಂಡ, ದೇವರ ಮೂಲಕವಾಗಿ ಆತನು ಬಲಗೊಳ್ತಾ ಇದ್ದ. ದೇವರು ಯೋಸೇಫನ ಸಂಗಡ ಇದ್ದುದರಿಂದ ಅವನು ಎಲ್ಲದರಲ್ಲಿ ಜಯಶಾಲಿ ಆದ. ಪ್ರಿಯರೇ, ದೇವರ ವಾಕ್ಯ ಹೇಳ್ತದೆ, ದ ಸ್ಪಿರಿಟ್ ಆಫ್ ದ ಲಾರ್ಡ್ ವಾಸ್ ವಿತ್ ಜೋಸೆಫ್ ಎಂಬುದಾಗಿ ಹೇಳ್ತದೆ. ಯೆಹೋವನ ಆತ್ಮ ಯಾವಾಗಲೂ ಯೋಸೇಫನ ಸಂಗಡ ಇತ್ತು. ದಾನಿಯೇಲನ ಗಮನಿಸ್ರಿ, ದಾನಿಯೇಲನ ಸಿಂಹಗಳ ಗವಿಯಲ್ಲಿ ಹಾಕಿದ್ರು, ದೇವರ ಜೊತೆಗೆ ಸಂಬಂಧ ಇಟ್ಟುಕೊಂಡಿದ್ರಿಂದ ದೇವರ ವಾಕ್ಯ ಹೇಳ್ತದೆ, ಯೆಹೋವ ದೇವರು ಸಿಂಹಗಳ ಬಾಯಿಯನ್ನ ಕಟ್ಟಿಬಿಟ್ಟನು. ಪ್ರೀತಿಯುಳ್ಳ ಸಹೋದರ ಸಹೋದರರೇ, ಹಾಗಾದ್ರೆ ಇಂದು ನೀನು ಒಂಟಿಯಾಗಿದ್ದೀಯಾ? ದೇವರ ಜೊತೆಗೆ ಸಂಬಂಧವನ್ನ ಇಟ್ಟುಕೊಂಡಿದ್ದೀಯಾ? ನೀನು ಒಂಟಿಯಾದಾಗ ಹೇಗೆ ವರ್ತಿಸ್ತೀಯ? ನೀನು ಒಂಟಿಯಾಗಿರುವಾಗ ಯಾವ ಯಾವ ವಿಷಯಗಳಿಗೆ ಪ್ರಾಧಾನ್ಯತೆ ಕೊಡ್ತೀಯ? ನೀನು ಒಂಟಿಯಾಗಿರುವಾಗ ಯಾವ ಯಾವ ವಿಷಯಗಳನ್ನು ಮಾತನಾಡುತ್ತೀಯ? ನೀನು ಒಂಟಿಯಾಗಿರುವಾಗ ಯಾವ ಯಾವ ವಿಷಯಗಳನ್ನು ನಿನ್ನ ಮೊಬೈಲ್ಗಳಲ್ಲಿ ನೋಡ್ತೀಯ? ಇವೆಲ್ಲವೂ ಕೂಡ ನಮ್ಮ ಕ್ಯಾರೆಕ್ಟರ್ಗಳನ್ನು ನಿರ್ಧರಿಸ್ತದೆ. ನಾವು ಜನರ ಜೊತೆಗಿರುವಾಗ ಹೇಗೆ ಇರ್ತೇವೆ, ದಟ್ ಈಸ್ ನಾಟ್ ಅವರ್ ಆಕ್ಚುಯಲ್ ಕ್ಯಾರೆಕ್ಟರ್. ನಾವು ಚರ್ಚ್ಗೆ ಬಂದಾಗ ಹೇಗಿರ್ತೇವೆ ಅದು ನಮ್ಮ ಕ್ಯಾರೆಕ್ಟರ್ ಅಲ್ಲ. ಅಥವಾ ಫಂಕ್ಷನ್ಗಳಿಗೆ ಹೋದಾಗ ಹೇಗಿರ್ತೇವೆ ಅದು ನಮ್ಮ ಕ್ಯಾರೆಕ್ಟರ್ ಅಲ್ಲ. ಅಥವಾ ಪರಿಚಯಸ್ಥರ ಜೊತೆಗೆ ಹೇಗಿರ್ತೇವೆ ಅದು ನಮ್ಮ ಕ್ಯಾರೆಕ್ಟರ್ ಅಲ್ಲ. ನಾವು ಒಂಟಿಯಾಗಿರುವಾಗ ಹೇಗಿರ್ತೇವೆ ಅದು ನಮ್ಮ ನಿಜವಾದ ಕ್ಯಾರೆಕ್ಟರ್. ಆ ಒಂಟಿತನದಲ್ಲಿ ದೇವರ ಸಂಬಂಧ ನಮ್ಮ ಜೊತೆಯಲ್ಲಿರುವುದಾದರೆ ಖಂಡಿತವಾಗಿ ದೇವರು ಕಾರ್ಯವನ್ನು ಮಾಡ್ತಾನೆ. ಆರೋನ್ ವಾಸ್ ಫೇಲ್ಯೂರ್ ಆಸ್ ಎ ಫಾದರ್ ಎಂಬುದನ್ನು ಎರಡನೆಯ ಸಾರಿ ನಾವು ಕಂಡುಕೊಳ್ತೇವೆ. ಮೂರನೆಯ ತಪ್ಪು ಮತ್ತು ಕೊನೆಯ ತಪ್ಪು, ಅರಣ್ಯಕಾಂಡ ಪುಸ್ತಕವನ್ನು ತೆಗಿರಿ. ಅರಣ್ಯಕಾಂಡ ಪುಸ್ತಕ 12ನೇ ಅಧ್ಯಾಯ ವಚನ 1ರಿಂದ 3ರವರೆಗೆ. ಅರಣ್ಯಕಾಂಡ ಪುಸ್ತಕ 12ನೇ ಅಧ್ಯಾಯ ವಚನ 1ರಿಂದ 3ರವರೆಗೆ. ಮೋಶೆ ಕೂಶ್ ದೇಶದ ಸ್ತ್ರೀಯನ್ನ ಮದುವೆ ಮಾಡಿಕೊಂಡಿದ್ದನು. ಅದರ ನಿಮಿತ್ತ ಮಿರ್ಯಾಮಳು ಆರೋನನು ಅವನಿಗೆ ವಿರೋಧವಾಗಿ ಮಾತಾಡುವವರಾಗಿ, ಯೆಹೋವನು ಮೋಶೆಯ ಮೂಲಕವಾಗಿ ಮಾತ್ರವೇ ಮಾತಾಡಿದ್ದಾನೋ, ನಮ್ಮ ಮೂಲಕವಾಗಿ ಆತನು ಮಾತನಾಡಲಿಲ್ಲವೇ ಎಂದು ಹೇಳಿಕೊಂಡರು. ಪ್ರೀತಿಯುಳ್ಳ ಸಹೋದರ ಸಹೋದರಿ, ನಾನು ಆಗಲೇ ಹೇಳಿದೆ, ಮೋಶೆಯ ಹೊರತಾಗಿ ಮಿರ್ಯಾಮಳು ಮತ್ತು ಆರೋನನು ತಮ್ಮ ಜೀವನವನ್ನು ಊಹಿಸಿಕೊಳ್ಳಲು ಸಾಧ್ಯವಾಗಿರಲಿಲ್ಲ. ಮೋಶೆ ನಿಜಕ್ಕೂ ಕೂಡ ಆತನು ಅರಮನೆಯಲ್ಲಿ ಬೆಳೀತಾ ಇದ್ದ. ದುಃಖದ ಸಂಕಷ್ಟಗಳಲ್ಲಿ ಬಿದ್ದಂಥವರು ಮಿರ್ಯಾಮಳು ಮತ್ತು ಆರೋನ. ಮೋಶೆಯ ಮೂಲಕವಾಗಿ ದೇವರು ಕರೆದ, ಮೋಶೆಯ ಮೂಲಕವಾಗಿ ಇವರನ್ನು ಕೂಡ ಬಿಡಿಸಿಕೊಂಡು ಬಂದ, ಮೋಶೆಯ ಮೂಲಕವಾಗಿ ದೇವರು ಅದ್ಭುತಗಳನ್ನು ಮಾಡಿದ. ಈಗ ಹೊರಗೆ ಬರುತ್ತಿರುವಂಥ ಅಕ್ಕ ಮತ್ತು ಅಣ್ಣ ಮೋಶೆಯ ಮೂಲಕವಾಗಿ ಮೋಶೆಗೆ ವಿರುದ್ಧವಾಗಿ ಗುಣಗುಡ್ತಾ ಇದ್ದಾರೆ. ತನ್ನ ತಮ್ಮನ ಬಗ್ಗೆ ಮಾತಾಡ್ತಾ ಇದ್ದಾನೆ. ದೇವರ ವಾಕ್ಯ ಹೇಳ್ತದೆ, ದೇವರು ಮೋಶೆಯೊಂದಿಗೆ ಮಾತಾಡಿದ್ದನ್ನು ಗಮನಿಸಿ ಕೂಶ್ ದೇಶದವರನ್ನ ಮದುವೆ ಮಾಡಿಕೊಂಡಿದ್ದಾನೆಂಬುದಾಗಿ ಆರೋಪಿಸಿ ಹೊಟ್ಟೆ ಕಿಚ್ಚಿನ ಮಾತುಗಳನ್ನು ಆಡಿದರು. ಕುಟುಂಬವನ್ನು ಒಡೆಯುವಂಥ ಮನೋಭಾವನೆಗಳನ್ನು ತಂದರು. ಇದು ಆರೋನನ ತಪ್ಪು ಮತ್ತು ಮುಖ್ಯವಾದಂಥ ವಿಷಯವಾಗಿತ್ತು. ಪ್ರಿಯರೇ, ಯಾವ ಆರೋನ ಕುಟುಂಬವನ್ನು ಕಟ್ಟಬೇಕಾಗಿತ್ತೋ, ಯಾವ ಆರೋನ ಕುಟುಂಬದಲ್ಲಿ ಬಂದಂಥ ತಪ್ಪುಗಳನ್ನು ಕ್ಷಮಿಸಿ ತಿದ್ದಬೇಕಾಗಿತ್ತೋ, ಯಾವ ಆರೋನ ತನ್ನ ತಮ್ಮನ ಬಗ್ಗೆ ಗೌರವವನ್ನು ಹೊಂದಬೇಕಾಗಿತ್ತೋ, ಅದೇ ಆರೋನ ತನ್ನ ತಮ್ಮನ ವಿರುದ್ಧವಾಗಿ ಮಾತಾಡ್ತಾ ಇದ್ದಾನೆ. ಮೋಶೆಯೊಬ್ಬನೇ ಒಳ್ಳೆಯವನಾಗಿದ್ದಾನ, ದೇವರು ಮೋಶೆಯೊಟ್ಟಿಗೆ ಮಾತಾಡ್ತಾನ, ನಮ್ಮ ಜೊತೆಯಲ್ಲಿ ಮಾತನಾಡಲ್ವಾ ಎಂಬುದಾಗಿ ಹೇಳುವುದರ ಮೂಲಕ ಆ ಕುಟುಂಬದ ಅನ್ಯೋನ್ಯತೆಯ ಬಂಧನಗಳನ್ನು ಒಡೆಯುವಂಥ ಪ್ರಯತ್ನಗಳನ್ನು ಮಾತನಾಡ್ತಾ ಇದ್ದಾನೆ. ಪ್ರಿಯರೇ, ಮೋಶೆ ದೇವರಿಂದ ಆರಿಸಲ್ಪಟ್ಟವನು ಮತ್ತು ಕರೆಯಲ್ಪಟ್ಟವನು. ಇದರಲ್ಲಿ ವಿರೋಧ ಮಾಡುವಂಥ ಅಗತ್ಯತೆ ಏನಿರಲಿಲ್ಲ, ಅದು ವಾಸ್ತವ ಆಗಿತ್ತು. ದೇವರು ಮೋಶೆಯನ್ನೇ ಕರೆದದ್ದು, ಆರೋನನ್ನ ಕರೆಯಲಿಲ್ಲ. ದೇವರು ಮೋಶೆಯ ಸಂಗಡ ಮಾತಾಡಿದ್ದು, ಆರೋನ ಸಂಗಡ ಮಾತಾಡಲಿಲ್ಲ. ಆದರೆ ಆರೋನ ಅದನ್ನು ಮರೆತಿದ್ದಾನೆ. ಮರೆತು ತನ್ನ ಸ್ಥಾನವನ್ನು ಬದಲಿಸಿಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡುತ್ತಾ ಇದ್ದಾನೆ. ಎರಡನೇದಾಗಿ, ಮೋಶೆ ದೇವರಿಂದ ಕರೆಯನ್ನ ಹೊಂದಿಲ್ಲದೆ ಹೋಗಿದ್ರೆ ಆರೋನ ಮತ್ತು ಮಿರ್ಯಾಮಳು ಈಜಿಪ್ಟಿನಲ್ಲೇ ಉಳಿಯಬೇಕಾಗಿತ್ತು. ಪ್ರಿಯರೇ, ಹೊರಗೆ ಬರುವಂಥ ಪ್ರಮೇಯವೇ ಬರ್ತಾ ಇರಲಿಲ್ಲ. ಆದುದರಿಂದ ಇದನ್ನು ಅರ್ಥ ಮಾಡಿಕೊಳ್ಳದೆ ಈಗ ಆರೋನ ಮತ್ತು ಮಿರ್ಯಾಮಳು ಮೋಶೆಗೆ ವಿರುದ್ಧವಾಗಿ ಗುಣಗುಡ್ತಾ ಇದ್ದಾರೆ. ದೇವರ ವಾಕ್ಯ ಹೇಳ್ತದೆ, ಈ ಗುಣಗುಟ್ಟಿದ್ರ ನಿಮಿತ್ತವಾಗಿ ದೇವರು ಮೂವರನ್ನೂ ಕರೆದನು. ಅಲ್ಲಿದ್ದಂಥ ಮಿರ್ಯಾಮಳಿಗೆ ಒಂದು ಶಾಪವನ್ನು ಕೊಟ್ಟನು. ಆಕೆಯ ದೇಹ ಕೈಕಾಲುಗಳು
ತೊನ್ನನ್ನು ಹಿಡಿಯುವಷ್ಟರ ಮಟ್ಟಿಗೆ ಕುಷ್ಠರೋಗಕ್ಕೆ ಒಳಗಾಗುವಂಥ ಪರಿಸ್ಥಿತಿ ಬಂದಿತ್ತು ಎಂಬುದನ್ನು ಗಮನಿಸ್ತೇವೆ. ಆರೋನ್ ವಾಸ್ ಫೇಲ್ಯೂರ್ ಆಸ್ ಎ ಸ್ಪಿರಿಚುವಲ್ ಮ್ಯಾನ್ ಎಂಬುದನ್ನು ಮೂರನೇದಾಗಿ ನಾವು ನೋಡ್ತೇವೆ. ಪ್ರಿಯರೇ, ಒಬ್ಬ ಆಧ್ಯಾತ್ಮಿಕವಾಗಿರುವಂಥ ವ್ಯಕ್ತಿ, ದೇವರ ಸಂಬಂಧಗಳಲ್ಲಿರುವಂಥ ವ್ಯಕ್ತಿ ಎಂದಿಗೂ ಕೂಡ ಈ ರೀತಿಯ ಪ್ರಾಪಂಚಿಕ ಗುಣಗಳಲ್ಲಿ ಕಂಡು ಬರಲಿಕ್ಕೆ ಸಾಧ್ಯ ಇಲ್ಲ. ಇಂದು ನಾವು ಪ್ರಾಪಂಚಿಕ ಗುಣಗಳಾದಂಥ ಹೊಟ್ಟೆ ಕಿಚ್ಚು, ಮತ್ಸರ, ಮದ, ಕೋಪಗಳು, ಉದ್ವೇಗಗಳು, ಕೊಲೆ, ಅಸೂಹೆಗಳನ್ನು ಪಡುವಂಥದ್ದು, ಅಧಿಕಾರದ ಆಸೆಗಳು, ಭ್ರಷ್ಟಾಚಾರಗಳು, ಕೆಟ್ಟದ್ದರ ಮೂಲಕವಾಗಿ ಪ್ರೇರೇಪಣೆಗೊಳ್ಳುವಂಥದ್ದು, ಇನ್ನೊಬ್ಬರ ಆಸ್ತಿಯನ್ನು ಕಬಳಿಸುವಂಥದ್ದು, ಇನ್ನೊಬ್ಬರ ಗೌರವಗಳನ್ನು ಸಹಿಸದೆ ವಿಧ ವಿಧವಾದಂಥ ಕುತಂತ್ರಗಳನ್ನು ಮಾಡುವಂಥ ಎಲ್ಲ ಗುಣಗಳು ದೇವರಿಗೆ ವಿರುದ್ಧವಾದದ್ದು. ಅದು ಆಧ್ಯಾತ್ಮಿಕವಾದಂಥ ಗುಣಗಳಲ್ಲ, ಅದು ಪ್ರಾಪಂಚಿಕವಾದಂಥ ಗುಣಗಳು. ಪ್ರಾಪಂಚದ ಅಧಿಕಾರಿಯಾಗಿರುವಂಥ ಅಧರ್ಮ ಸ್ವರೂಪನ ಮೂಲಕವಾಗಿ ಬಂದಂಥ ಗುಣಗಳು ಎಂಬುದನ್ನು ಇಲ್ಲಿ ನಾವು ಕಂಡುಕೊಳ್ತೇವೆ. ಆರೋನ ಒಬ್ಬ ಆಧ್ಯಾತ್ಮಿಕವಾದಂಥ ನಾಯಕನಾಗಿ ತನ್ನ ತಮ್ಮನ ಬಗ್ಗೆ ಗೌರವವನ್ನು ಹೊಂದಬೇಕಾದಂಥವನು, ಪ್ರೀತಿ ಮಾಡಬೇಕಾದಂಥವನು, ಸಲಹೆಯನ್ನು ಕೊಡಬೇಕಾದಂಥವನು ಈಗ ಹೊಟ್ಟೆ ಕಿಚ್ಚನ್ನು ಪಡುತ್ತಾ ಇರುವಂಥದ್ದು ಹಿ ವಾಸ್ ಅಟರ್ಲಿ ಫೇಲ್ಯೂರ್ ಎಂಬುದನ್ನು ತೋರಿಸ್ತಾ ಇದೆ. ಅವನು ಫೇಲ್ಯೂರ್ ಆಗಿದ್ದ ಎಂಬುದನ್ನು ತೋರಿಸ್ತಾ ಇದೆ. ಆರೋನ ಮತ್ತು ಮಿರಿಯಾಮಳಂತೆ ಅನೇಕ ಬಾರಿ ಇಂದು ದೇವರ ವಾಕ್ಯ ನಮಗೆ ಕರೆಯನ್ನು ಕೊಡ್ತಾ ಇದೆ. ನಮ್ಮ ಫ್ಯಾಮಿಲಿಗಳಲ್ಲಿ ನಡೆಯುವಂಥ ಡಿಸ್ಪ್ಯೂಟ್ಗಳಿಗೆ ನಾವು ಕಾರಣರಾಗ್ತಾ ಇದ್ದೇವೆ. ಪ್ರಾಪಂಚಿಕವಾದಂಥ ಗುಣಗಳ ಮೂಲಕವಾಗಿ ಆರೋನಂತೆ ಶ್ರೇಷ್ಠವಾದ ಜವಾಬ್ದಾರಿಗಳನ್ನು, ಕರ್ತವ್ಯಗಳನ್ನು ನಾವು ಹೊಂದಿಕೊಂಡಿದ್ದು ಅವುಗಳನ್ನು ಮರೆತು ನಮ್ಮದೇ ಆದಂಥ ಫ್ಯಾಮಿಲಿಯಲ್ಲಿ ಒಡೆದು ಆಳುವಂಥ, ಸಂಬಂಧಗಳನ್ನು ಬೇರ್ಪಡಿಸುವಂಥ, ಕೇವಲ ಪ್ರಾಪಂಚಿಕವಾದಂಥ ಆಸೆಗಳನ್ನು ಎದುರು ನೋಡುವಂಥ ವ್ಯಕ್ತಿತ್ವಗಳು ನಮ್ಮಲ್ಲಿರುವುದಾದರೆ ದೇವರ ವಾಕ್ಯ ಹೇಳ್ತಾ ಇದೆ, ನೀನು ದೇವರ ಶಾಪಗಳಿಂದ ದೂರವಾಗಿಲ್ಲ, ಹತ್ತಿರವಾಗಿದ್ದೀಯ. ಒಬ್ಬ ಆಧ್ಯಾತ್ಮಿಕವಾಗಿರುವಂಥ ವ್ಯಕ್ತಿ, ಸತ್ಯವೇದವನ್ನು ಓದುವಂಥ ವ್ಯಕ್ತಿ, ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡುವಂಥ ವ್ಯಕ್ತಿ ಕೆಟ್ಟದನ್ನು ಬಯಸಬಾರ್ದು. ಕೆಟ್ಟದನ್ನು ಬಯಸಬೇಡ್ರಿ. ನೀವು ಬಯಸಿದ್ರೂ ಅದು ನೆರವೇರುವುದಿಲ್ಲ. ಯಾರು ಪ್ರಾರ್ಥನೆಯನ್ನು ಕೆಟ್ಟದಕ್ಕೆ ಬಳಸಿಕೊಳ್ತಾರೆ, ಯಾರು ಪ್ರಾರ್ಥನೆಯನ್ನು ಇನ್ನೊಬ್ಬರಿಗೆ ಕೆಡುಕಾಗಲಿ ಎಂಬುದಾಗಿ ಬೇಡಿಕೊಳ್ತಾರೆ, ಯಾರು ಪ್ರಾರ್ಥನೆಯಲ್ಲಿ ಇನ್ನೊಬ್ಬರಿಗೆ ತೊಂದರೆಯಾಗಲಿ ಎಂಬುದಾಗಿ ಬೇಡಿಕೊಳ್ತಾರೆ, ಆ ಪ್ರಾರ್ಥನೆಗಳನ್ನು ದೇವರು ಎಂದಿಗೂ ಕೇಳೋದಿಲ್ಲ. ಪ್ರಿಯರೇ, ಆ ಪ್ರಾರ್ಥನೆಗಳು ಎಂದಿಗೂ ದೇವರ ಸನ್ನಿಧಾನಕ್ಕೆ ಹೋಗೋದಿಲ್ಲ. ಆ ಪ್ರಾರ್ಥನೆಗಳು ಇಲ್ಲೇ ಉಳಿತದೆ. ಆ ಪ್ರಾರ್ಥನೆಗಳು ನಮ್ಮ ವ್ಯಕ್ತಿತ್ವವನ್ನು ತೋರಿಸ್ತದೆ. ನಾವು ಎಷ್ಟರ ಮಟ್ಟಿಗೆ ಆಧ್ಯಾತ್ಮಿಕವಾಗಿ ಬಲಗೊಂಡಿದ್ದೇವೆ ಎಂಬುದನ್ನು ಹೇಳ್ತದೆ. ಆದುದರಿಂದ ನಾವು ಪ್ರಾರ್ಥನೆಯಲ್ಲಿ ಏನನ್ನ ಬೇಡಿಕೊಳ್ತೇವೆ ಅದರ ಬಗ್ಗೆ ಎಚ್ಚರವಾಗಿರಬೇಕು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಹಾಗಾದರೆ ಆರೋನ ನಮ್ಮೊಳಗಿದ್ದಾನ. ಕಡೆಯದಾಗಿ ದೇವರು ನಮ್ಮನ್ನು ವಿಧ ವಿಧವಾಗಿ ಪ್ರತಿಷ್ಠೆಪಡಿಸಿದ್ದಾನೆ. ಅನೇಕರು ಯಾಜಕರಾಗಿ, ಸ್ವಪಾಲಕರುಗಳಾಗಿ ಪ್ರತಿಷ್ಠಿತರಾಗಿದ್ದಾರೆ. ಅನೇಕರು ಸಮಿತಿಯವರಾಗಿ ಪ್ರತಿಷ್ಠಿತರಾಗಿದ್ದಾರೆ. ಅನೇಕರು ವಿವಿಧ ವರತಲಾಂತುಗಳ ಮೂಲಕವಾಗಿ ಪ್ರತಿಷ್ಠಿತರಾಗಿದ್ದಾರೆ. ದೇವರು ವಿದ್ಯಾಭ್ಯಾಸ, ಜ್ಞಾನ, ಕೆಲಸ ಕಾರ್ಯಗಳು, ಅನೇಕ ವಿಧವಾದಂಥ ತಲಾಂತುಗಳ ಮೂಲಕವಾಗಿ ಪ್ರತಿಷ್ಠೆಪಡಿಸಿದ್ದಾನೆ. ನಾನು ಕೂಡ ಆರೋನನ ಹಾಗೆ ನನ್ನ ಪ್ರತಿಷ್ಠೆಯನ್ನು ಮರೆತು ಜೀವಿಸ್ತಾ ಇದ್ದೇನೆ. ಎರಡನೇದಾಗಿ, ತಂದೆಯಾಗಿ, ತಾಯಿಯಾಗಿ ನಮ್ಮ ಮಕ್ಕಳಿಗೆ ನಾವು ಏನನ್ನ ಹೇಳಿಕೊಡ್ತಾ ಇದ್ದೇವೆ? ಆರೋನ ನಾದಾಬ್ ಮತ್ತು ಅಬೀಹುಗೆ ಸರಿಯಾಗಿ ಬೋಧಿಸಿಲ್ಲದ ಪರಿಣಾಮ ಅವರು ಸತ್ತರು ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಹಾಗಾದರೆ ತಂದೆಯಾಗಿ, ತಾಯಿಯಾಗಿ ನನ್ನ ಮಕ್ಕಳಿಗೆ ಇಂದು ಕುಟುಂಬದಲ್ಲಿ ಏನನ್ನ ಕಲಿಸಿಕೊಡ್ತಾ ಇದ್ದೇನೆ? ಗಮನಿಸ್ರಿ, ನಾವು ಏನನ್ನ ಮಕ್ಕಳ ಹೃದಯದಲ್ಲಿ ಬಿತ್ತುತ್ತೇವೋ ಅದನ್ನು ಕೊಯ್ತೇವೆ, ನಾವೇ ಕೊಯ್ತೇವೆ. ಅದು ನಮಗೆ ಮೊದಲು ಬೆಳೆಯನ್ನು ಕೊಡ್ತದೆ, ಇತರರಿಗೆ ಬೆಳೆಯನ್ನು ಕೊಡೋದು ಎರಡನೇದಾಗಿ. ನಾವು ಮಕ್ಕಳ ಹೃದಯದಲ್ಲಿ, ಮನಸ್ಸಲ್ಲಿ ಈಗ ಏನನ್ನ ಬಿತ್ತುತ್ತೇವೋ ಆ ಬೆಳೆಯನ್ನು ಕೊಯ್ಯಬೇಕಾದಂಥವರು ನಾವೇ, ಆ ಬೆಳೆಯ ಫಲಗಳನ್ನು ತಿನ್ನಬೇಕಾದಂಥವರು ನಾವೇ. ಆದುದರಿಂದ ಎಚ್ಚರವನ್ನು ವಹಿಸಬೇಕಾಗಿದೆ. ಮೂರನೇದಾಗಿ, ಆರೋನಂತೆ ಆಧ್ಯಾತ್ಮಿಕವಾದಂಥ ಜೀವಿತದಲ್ಲಿದ್ದರು, ದೇವರ ಕರೆಯನ್ನು ಹೊಂದಿದ್ರು, ದೇವರ ಕಾರ್ಯಗಳಿಗೆ ಉಪಯೋಗವಾಗ್ತಾ ಇದ್ರು, ಅವುಗಳನ್ನು ಕೇವಲ ಕಾಟಾಚಾರದ ರೂಪದಲ್ಲಿ ಹೆಸರಿಗೆ ಮಾತ್ರ ಮಾಡುತ್ತಾ ಇರುವುದಾದರೆ ದೇವರ ವಾಕ್ಯ ಹೇಳ್ತದೆ ನಮ್ಮನ್ನು ಬದಲಿಸಿಕೊಳ್ಳಬೇಕಾಗಿದೆ. ಈ ವಿಫಲತೆಗಳು ನನ್ನಲ್ಲಿ, ನಿಮ್ಮಲ್ಲಿ ಇರುವುದಾದರೆ, ಈ ವಿಫಲತೆಯ ಮೂಲಕವಾಗಿ ನಾವು ದೇವರಿಂದ ದೂರ ಆಗುತ್ತಿರುವುದಾದರೆ ವಾಕ್ಯ ಭಾಗ ಕರೆಯನ್ನು ಕೊಡ್ತದೆ, ದೇವರ ಸಮೀಪಕ್ಕೆ ಬಾ ಎಂಬುದಾಗಿ. ಪ್ರೀತಿಯ ದೇವರ ಮಕ್ಕಳೇ, ನಮ್ಮಲ್ಲಿರುವಂಥ ಬಲಹೀನತೆಗಳನ್ನು ತಿದ್ದಿಕೊಳ್ಳೋಣ. ನಮ್ಮಲ್ಲಿರುವಂಥ ವಿಫಲತೆಗಳಿಗೆ, ಸೋಲುಗಳಿಗೆ ಕಾರಣಗಳನ್ನು ತಿಳ್ಕೊಳ್ಳೋಣ. ಸೈತಾನನನ್ನು ಗೆಲ್ಲಿಸುವುದನ್ನು ನಿಲ್ಲಿಸೋಣ. ಯೇಸುವನ್ನು ಸೋಲಿಸುವುದನ್ನು ನಿಲ್ಲಿಸೋಣ. ಯೇಸುವನ್ನು ಗೆಲ್ಲಿಸುವಂಥ ಹೃದಯ, ಸೈತಾನನನ್ನು ಸೋಲಿಸುವಂಥ ಹೃದಯ ನಮ್ಮಲ್ಲಿ ಬರುವುದಾದರೆ
ನಾವು ನಿಜಕ್ಕೂ ಜಯದ ದಾರಿಯಲ್ಲಿದ್ದೇವೆ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ಸ್ವಾಮಿ, ನಿನ್ನ ವಾಕ್ಯಗಳಿಗಾಗಿ ಸ್ತೋತ್ರ. ಆರೋಧನ ಮೂಲಕವಾಗಿ ಅನೇಕ ವಿಷಯಗಳನ್ನು ನಮ್ಮ ತಿದ್ದುಪಾಟಿಗಾಗಿ, ನಮ್ಮ ಹೃದಯದ ಪ್ರಯೋಜನಕ್ಕಾಗಿ, ನಮ್ಮ ಕುಟುಂಬದ ಒಳಿತಿಗಾಗಿ ಕಲಿತುಕೊಂಡಿದ್ದೇವೆ ಸ್ವಾಮಿ. ನಾವು ನಮ್ಮ ಕರ್ತವ್ಯಗಳನ್ನು, ನಮ್ಮ ಕಾರ್ಯಗಳನ್ನು ಮರೆತು ಹೋಗದೆ ನಿನ್ನ ದಾರಿಯಲ್ಲಿ ಜೀವಿಸಲು ನಮ್ಮ ಎಲ್ಲ ವಿಫಲತೆಗಳ ನಡುವೆ ನಿನ್ನ ಆತ್ಮನ ಕೃಪೆಯನ್ನು ಕೊಟ್ಟು ಕಾಪಾಡಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ. ಆಮೆನ್.